ಹಲೋ ಆಲ್, ನಾನು ಕಾರಿಗೋಸ್ಕರ ಅಂತ ಹೇಳಿ ಒಂದು ಇನ್ಫ್ಲೇಟಬಲ್ ಬೆಡ್ ತರಿಸಿದ್ದೆ. ಸೊ ಅದನ್ನು ಕಾರಲ್ಲಿ ಹಾಕಿ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಒಂದು ಪ್ರಾಡಕ್ಟ್ ರಿವ್ಯೂ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ತರಿಸಿರೋದು ಈ ಹೆವಿ ಡ್ಯೂಟಿ ಕಾರ್ ಟ್ರಾವೆಲ್ ಇನ್ಫ್ಲೇಟಬಲ್ ಮ್ಯಾಟ್ರೆಸ್ ಬ್ರಾಗ್ ಬಸ್ಸಿಂದ. 2 ಪಿಲ್ಲೋ ಇದೆ. ಸೊ ಈ ಥರ ಬೆಡ್ ಇದೆ. ಆ್ಯಂಡ್ ಸಪೋರ್ಟ್ ಕೊಡೋಕ್ಕೆ ಇಲ್ಲಿ ಎಕ್ಸ್ಟ್ರಾ ಒಂದಿಷ್ಟು ಎಕ್ಸ್ಟೆನ್ಷನ್ಸ್ ಕೂಡ ಇದೆ. ಕಂಪ್ಲೀಟ್ ಮಾಡಿದ್ಮೇಲೆ ಆ್ಯಕ್ಚುಲ್ ಸ್ಟ್ರಕ್ಚರ್ ಇದರಲ್ಲಿ ಗೊತ್ತಾಗುತ್ತೆ. ಸೊ ಇದು ನೀವು ಎಲ್ಲಿ ಪ್ಲಗ್ ಮಾಡ್ತೀರಾ ಅಂತ ಅಂದರೆ ನಿಮ್ಮ ಕಾರಲ್ಲಿ ಈ ಸಾಕೆಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಈ ಥರ. ಸೊ ಇದನ್ನು ಜಸ್ಟ್ ಡೈರೆಕ್ಟ್ಲಿ ಪುಷಿನ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಈ ಇನ್ಫ್ಲೇಟರ್ ಏನಿದೆ ಇದನ್ನು ಆನ್ ಮಾಡೋದು. ಆ್ಯಂಡ್ ಇದರಲ್ಲಿ ಅವರು 3 ನಾಸಲ್ಸ್ ಕೊಟ್ಟಿದ್ದಾರೆ. ಒಂದು ಮೀಡಿಯಮ್ ಸೈಜ್, ಒಂದು ಲಾರ್ಜ್ ಮತ್ತು ಒಂದು ವೆರಿ ನ್ಯಾರೋ ನಾಸಲ್ ಇದೆ. ಏನಿದೆ ಲಾರ್ಜ್ ಸೈಜ್ ನಾಸಲ್ ಏನಿದೆ ದೊಡ್ಡದು, ಅದನ್ನು ಕನೆಕ್ಟ್ ಮಾಡ್ತೀನಿ. ಆ್ಯಂಡ್ ಜಸ್ಟ್ ಒಂದು ಸ್ವಿಚ್, ಈ ಥರ ಸ್ಟ್ರಕ್ಚರ್ ಇದೆ. ಇದನ್ನು ಕೆಳಗಡೆ ಹಿಂಗೆ ಹಾಕೋದು. ಸೊ ನಮಗೆ ಇಲ್ಲಿ ಸಪೋರ್ಟ್ ಸಿಗುತ್ತೆ. ಮತ್ತೊಂದು ಓಪನಿಂಗ್ ಇದೆ. ಈ ಓಪನಿಂಗಿಂದ ಈ ಬೆಡ್ ಏನಿದೆ ಇನ್ಫ್ಲೇಟ್ ಆಗುತ್ತೆ. ಸೊ ಇಲ್ಲಿ ಇದೆ, ಲೈಕ್ ಇಲ್ಲಿ ಹೋಲ್ಡ್ ಮಾಡೋಕ್ಕೆ. ಇದಕ್ಕೆ ಸೂಟಬಲ್ ಆಗೋ ಯಾವ ನಾಸಲ್ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ಲಾರ್ಜಿಗೆ ಇದೆ. ಸೊ ಇದು ಹೀಗೆ ಈ ಥರ ಫಿಟ್ ಆಗುತ್ತೆ. ನೀವು ಫ್ರಂಟ್ ಸೀಟ್ ಏನಿದೆ ಅದು ಫಿಕ್ಸ್ಡ್ ಇರುತ್ತೆ, ಮುಂದೆ ಬೇಕಾದ್ರೆ ತೊಗೊಳ್ಬೋದು. ಬಟ್ ಹಿಂದೆ ಯಾವುದೇ ರೀತಿ ನೀವು ಸೀಟನ್ನ ತೊಗೊಳ್ಳೋ ಆಗಿಲ್ಲ. ಬಟ್ ಈ ಥರ ಬೆಡ್ ಕಾಣಿಸುತ್ತೆ. ಇದು ಇಲ್ಲಿ ಸಪೋರ್ಟ್ ಇದೆ. ಇದು ಸಪೋರ್ಟು, ಇದು ಬೆಡ್. ನಮ್ಮ ಕಾರಿಗಂತೂ ಫಿಟ್ ಆಗ್ತಿದೆ. ನಮ್ಮದು ಫ್ರಾಂಕ್ಸ್ ಗಾಡಿ. ಮಲ್ಲಿಗೆ ಕಂಫರ್ಟೇಬಲ್ ಇದೆಯಾ ಇಲ್ವಾ ಅಂತ ಅದನ್ನು ಹೇಳ್ತೀನಿ ನಿಮಗೆ. ಆದರೆ ಡ್ರೈವಿಂಗಲ್ಲಿ ಹೇಗಿರುತ್ತೆ ಅದನ್ನು ಚೆಕ್ ಮಾಡಬೇಕು. ಈಗ ಪ್ರೈಸ್ ಹೇಳ್ಬೇಕಲ್ವ. ಪ್ರೈಸ್ ಬಂದುಬಿಟ್ಟು 1800 ಇದೆ. ನಾನು ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಆ ಪ್ರೈಸಿಗೆ ವರ್ತ್ ಇದೆಯಾ ಇಲ್ವಾ ಅಂತಂದರೆ ಸೋ ಫಾರ್ ನಾನು ಈಗ ಜಸ್ಟ್ ಸೆಟಪ್ ಮಾಡಿದ್ದಕ್ಕೆ ಐ ಫೀಲ್ ಇಟ್ಸ್ ವರ್ತ್ ದ ಪ್ರೈಸ್. ಇನ್ನು ರನ್ನಿಂಗಲ್ಲಿ ಮೋಸ್ಟ್ಲಿ ಓಕೆನೇ ಅನಿಸುತ್ತೆ. ಅದ್ರ ಜೊತೆ ಅವರು ಇನ್ಫ್ಲೇಟರ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ನಾಸಲ್ಸ್ ಕೂಡ ಬೇರೆ ಬೇರೆ ಸೈಜ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ಸ್ಟ್ರಕ್ಚರ್ ಕೂಡ ಫೀಲ್ಸ್ ವೆಲ್ ಎಂಜಿನಿಯರ್ಡ್. ಹಾಗಾಗಿ ನೀವು ಇದನ್ನು ತೊಗೊಳ್ಬಹುದು. ಇನ್ ಕೇಸ್ ನನಗೇನಾದರೂ ಡಿಸ್ಕಂಫರ್ಟ್ ಅನ್ನಿಸ್ತು ಅಂತ ಹೇಳಿದರೆ ಅದನ್ನು ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಪಿನ್ ಮಾಡಿರ್ತೀನಿ. ನೀವು ಆವಾಗ ತೊಗೊಳ್ಳೋದಾ ಬಿಡೋದಾ ಅಂಥೇಳಿ ಅಪ್ ಟು ಯು. ಇನ್ನು ನೀವು ಅದನ್ನು ಡಿಫ್ಲೇಟ್ ಮಾಡಬೇಕು ಅಂತ ಹೇಳಿದರೆ ಈ ಇನ್ಫ್ಲೇಟರಲ್ಲಿ ಮತ್ತೊಂದು ಸೆಕ್ಷನ್ ಇದೆ ಕೆಳಗಡೆ. ಡಿಫ್ಲೇಟರಿಗೆ ನಾಸಲನ್ನು ಕನೆಕ್ಟ್ ಮಾಡಿ ಇದನ್ನು ಬೆಡ್ಡಿಗೆ ಕನೆಕ್ಟ್ ಮಾಡಿದರೆ ಆ್ಯಂಡ್ ಸ್ವಿಚ್ ಆನ್ ಮಾಡಿದ್ರೆ ನಿಮ್ಮ ಬೆಡ್ ಏನು ಮತ್ತೆ ಫ್ಲ್ಯಾಟ್ ಆಗುತ್ತೆ. ಫ್ಲ್ಯಾಟ್ ಆದಮೇಲೆ ಈ ಥರ ಮಡಚಿ ಮತ್ತೆ ವಾಪಸ್ ಬಾಕ್ಸ್ ಒಳಗೆ ಹಾಕಿಡ್ಬೋದು. ದೊಡ್ಡೋರಿಗೆ ಅನ್ನೋಕ್ಕಿಂತ ಸಣ್ಣವರಿಗೆ, ಚಿಕ್ಕ ಮಕ್ಕಳಿಗೆ ವೆರಿ ಮಚ್ ಸೂಟೇಬಲ್ ಆ್ಯಂಡ್ ಕಂಫರ್ಟೇಬಲ್ ಇದೆ. 2 ಮಕ್ಕಳನ್ನ ಆರಾಮ್ಸೆ ಮಲಗಿಸ್ಬೋದು. ಸೊ ಆ ಲೆಕ್ಕದಲ್ಲಿ ನಿಮ್ಗೇನಾದರೂ ಸ್ಮಾಲ್ ಕಿಡ್ಸ್ ಅವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಈ ಪ್ರಾಡಕ್ಟ್ ಏನಿದೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಟ್ ಅಡಲ್ಟ್ಸ್, ದೊಡ್ಡವರಿಗೆ ಅಷ್ಟು ಸೂಟೇಬಲ್ ಅಲ್ಲ. ಅಬೌಟ್ ಹಾಫ್ ಆನ್ ಅವರ್ ನಾನು ಆ ಬೆಡ್ನ ಗಾಡಿಯೊಳಗೆ ಇಟ್ಟಿದ್ದೆ. ಆ್ಯಂಡ್ ಅಲ್ಲಿ ಮಲಗಿ ಕೂಡ ಟೆಸ್ಟ್ ಮಾಡಿದೆ. ಯಾವುದೇ ಏರ್ ಲೀಕೇಜ್ ಕಾಣಿಸ್ಲಿಲ್ಲ. ಆ್ಯಂಡ್ ಬೆಡ್ ಏನಿದೆ ಕರೆಕ್ಟಾಗಿ ಫಿಟ್ ಆಗ್ತಿದೆ. ಡೋರ್ನ ಕರೆಕ್ಟಾಗಿ ಕ್ಲೋಸ್ ಮಾಡ್ಬೋದು. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ ಅದನ್ನು ಇನ್ಫ್ಲೇಟ್ ಮಾಡೋಕ್ಕೆ ನೀವು ಜಾಸ್ತಿ ಟೈಮ್ ತೊಗೊಳ್ಬೇಕು ಅಂತಿಲ್ಲ. ವಿದಿನ್ ಸೆಕೆಂಡ್ಸ್ ಗಾಳಿನ ತುಂಬಿಸ್ಬೋದು. ಸೊ ಅದೊಂದು ಅಡ್ವಾಂಟೇಜ್. ಸೊ ನೀವೇನಾದರೂ ನಿಮಗೆ ಅವಶ್ಯಕತೆ ಇದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಈ ಪ್ರಾಡಕ್ಟ್ನ ನೀವು ಬೈ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.